ಹೀರೋ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಇಂದು ಚಿಕಿತ್ಸೆಗಾಗಿ ಅಮೆರಿಕದತ್ತ ಪ್ರಯಾಣ ಬೆಳೆಸಿದ್ರು. ಶಿವಣ್ಣ ಬೇಗ ಗುಣಮುಖರಾಗಿ ಬರಲಿ ಅಂತ ಸಹಸ್ರಾರು ಅಭಿಮಾನಿಗಳು ಆಪ್ತರು ಹಾರೈಸಿದ್ರು. ಒಂದು ರಿಪೋರ್ಟ್. ಅಭಿಮಾನಿಗಳು ಚೂರು ದುಃಖ ಅಷ್ಟೇ. ಭಾವುಕ ನಗುಮುಖದ ಶಿವಣ್ಣ ಭಾವುಕರಾಗಿದ್ರು. ಅಭಿಮಾನಿಗಳು ನೆನೆದು ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ಎದೆಯಲ್ಲಿ ನೋವು ಹೊತ್ತುಕೊಂಡಿದ್ರು. ಮಾತುಗಳು ಭಾರವಾಗಿದ್ವು. ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ ಶಿವಣ್ಣ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಕಾರಣ ಚಿಕಿತ್ಸೆಗಾಗಿ ಅಮೆರಿಕದತ್ತ ಪ್ರಯಾಣ ಬೆಳೆಸಿದ್ದಾರೆ. ನ್ಯೂಯಾರ್ಕ್ನ ಎಂಎಸ್ಕೆ ಕ್ಯಾನ್ಸರ್ ಸೆಂಟರ್ನಲ್ಲಿ ಶಿವಣ್ಣ ಚಿಕಿತ್ಸೆ ಪಡೆಯಲಿದ್ದಾರೆ. 24ರಂದು ಶಿವರಾಜ್ ಕುಮಾರ್ಗೆ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಇಂದು ಅಮೆರಿಕಾಗೆ ತೆರಳುವ ಮುನ್ನ ಶಿವಣ್ಣ ತಮ್ಮ ಮನೆಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು. ಅಂದರೆ ಏನು ಸರ್ಜರಿ 24ನೇ ತರ ನಡೀತಾ ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದು ಒಂದು ನೋವಿರುತ್ತೆ. ಅಲ್ಲಿ ಬ್ಯಾಕ್ ಜನವರಿ 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. ಶಸ್ತ್ರಚಿಕಿತ್ಸೆಗೆ ಅಮೆರಿಕಾಗೆ ಹೋಗ್ತಾ ಇರೋ ಶಿವರಾಜ್ ಕುಮಾರ್ನ ನಟ ಸುದೀಪ್ ಭೇಟಿ ಮಾಡಿದ್ರು. ಶಿವಣ್ಣರನ್ನ ಅಪ್ಪಿ ಕಿಚ್ಚ ಕಣ್ಣೀರು ಹಾಕಿ ಧೈರ್ಯ ತುಂಬಿದ್ರು. ಅಭಿಮಾನಿಗಳು ಶಿವಣ್ಣನ ಮನೆ ಬಳಿ ಜಮಾಯಿಸಿದ್ರು. ಶಿವಣ್ಣ ಆದಷ್ಟು ಬೇಗ ಹುಷಾರಾಗಿ ಬರಲಿ ಎಂದು ಹಾರೈಸಿದ್ರು. ಚೆನ್ನಾಗಿದ್ದೇ ಇರ್ತೀರ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನನಗಿದ್ದಂಥ ಆತಂಕ ಇವತ್ತು ಬೆಳಗ್ಗೆಯಿಂದ ನನಗದು ಕಮ್ಮಿ ಆಗಿದೆ. 100% ನೀವು ಚೆನ್ನಾಗಿರ್ತೀರ. ನೀವು ಯಾವುದೇ ಥರದ್ದು ಆತಂಕಕ್ಕೆ ಒಳಗಾಗಬೇಡಿ, ನೀವು ಚೆನ್ನಾಗಿರ್ತೀರ ಶಿವಣ್ಣ. ಆದಷ್ಟು ಬೇಗ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಬನ್ನಿ. ಮತ್ತೆ ಹಿಟ್ ಸಿನಿಮಾಗಳನ್ನ ನೀಡಿ ಅದೇ ಎನರ್ಜಿಯಲ್ಲಿ ಎಲ್ಲರನ್ನೂ ರಂಜಿಸಿ. ಗೆಟ್ ವೆಲ್ ಸೂನ್ ಶಿವಣ್ಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿವಣ್ಣ ಭಾಳ ಸ್ಟ್ರಾಂಗ್ ಆಗಿ ಇದ್ರು. ಮತ್ತೆ ಆ ಕೊನೆಗಳಿಗೆ ಇಲ್ಲಿ ಎಲ್ಲರನ್ನು ನೋಡಿದಾಗ ಸ್ವಲ್ಪ ಇಮೋಷ್ನಲ್ ಆದರು ನಿಜವಾಗಿ. ಅದೇ ಎಷ್ಟಾದರೂ ಕೂಡ ಸಿಂಹದ ಮರಿ ಅಲ್ವಾ. ಆಮೇಲೆ ನಾವು ಆ ಟೈಮಲ್ಲಿ ಇರದೇನೂ ಇರೋಕ್ಕಾಗಲ್ಲ ಶಿವಣ್ಣ ಅವರನ್ನ ಅಲ್ಲಿಗೆ ಒಂದು ರೀತಿಯಲ್ಲಿ ಬೀಳ್ಕೊಟ್ಟಾಗ. ಆದರೆ ಒಂದು ಮಾತು ಹೇಳ, ಇವತ್ತೊಂದು ಅದ್ಭುತವಾದಂಥ ಸುದ್ದಿ ಬಂದಿದೆ. ಎಂಥ ಸುದ್ದಿ ಅಂತಂದರೆ ಬಹುಶಃ ಇದು ಇಡೀ ವಿಶ್ವಕ್ಕೆ ಖುಷಿಯಾಗುವಂಥ ಸುದ್ದಿ ಇದು. ಏನಪ್ಪ ಅಂತಂದರೆ ರಷ್ಯಾ ಕ್ಯಾನ್ಸರ್ಗೆ ಔಷಧವನ್ನು ಕಂಡುಹಿಡಿದಿದೆ. ಅದನ್ನು ಇಡೀ ವಿಶ್ವಕ್ಕೆ ಫ್ರೀಯಾಗಿ ಹಂಚ್ತಾರಂತೆ. ನೋಡಿ ಹೇಗೆ ಯಾವುದು ಪೋಲಿಯೋ ಡ್ರಾಪ್ಸನ್ನು ಫ್ರೀಯಾಗಿ ಹಂಚಲಾಯಿತು. ನೀವು ಅದಕ್ಕೆ ಪೇಟೆಂಟ್ ತೊಗೊಂಡ್ರೆ ಕೋಟ್ಯಾಂತರ ದುಡ್ಡಾಗುತ್ತೆ, ಅದು ಬೇರೆ ವಿಚಾರ. ಆದರೆ ಫ್ರೀಯಾಗಿ ಹಂಚ್ತಾರಂತೆ. ಫ್ರೀಯಾಗಿ ಹಂಚಿದ್ರೆ ಈಗ ಪೋಲಿಯೋ ಡ್ರಾಪ್ಸ್ ಅಷ್ಟೇ. ಅವನು ಅದನ್ನು ಮಾಡ್ದಾತ ದೇವರಿಗೆ ಸಮಾನರಾದಾತ. ಅದಕ್ಕೇನಾದರೂ ಪೇಟೆಂಟ್ ಮಾಡಿದ್ದಿದ್ರೆ, ವಿಪರೀತ ದುಡ್ಡು ಮಾಡಿದ್ದರೆ ಮುಟ್ಟೋಕ್ಕಾಗ್ತಾ ಇರಲಿಲ್ಲ. ಈಗ ಕ್ಯಾನ್ಸರ್ ಔಷಧವನ್ನು ರಷ್ಯಾ ಕಂಡು ಹಿಡಿದಿದೆ. ಅದನ್ನು ಅವರು ಫ್ರೀಯಾಗಿ ಕೊಡ್ತಾರಂತೆ. ಪ್ರತಿಯೊಬ್ಬರಿಗೂ ಕೂಡ, ಭಾರತೀಯರು, ದೇಶ ವಿದೇಶ ಎಲ್ಲೆಲ್ಲಿ ಯಾರೆಲ್ಲ ಈ ಭೂಮಿ ಮೇಲೆ ಕ್ಯಾನ್ಸರ್ ಪೇಷಂಟ್ಗಳು ಇನ್ನು ಜೀವ ಇಲ್ಲ ಅಂತ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ರು, ಅವರಿಗೆಲ್ಲರೂ ಕೂಡ ಆಶಾಕಿರಣ ಮೂಡ್ತಾ ಇದೆ. ನಮ್ಮ ಶಿವಣ್ಣ ಸಿಂಹದ ಮರಿ ಥರನೇ ವಾಪಸ್ ಬರ್ತಾರೆ. ನಿಮ್ಮೆಲ್ಲರ ಹಾರೈಕೆ. ಹೀರೋ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಇಂದು ಚಿಕಿತ್ಸೆಗಾಗಿ ಅಮೆರಿಕದತ್ತ ಪ್ರಯಾಣ ಬೆಳೆಸಿದ್ರು. ಶಿವಣ್ಣ ಬೇಗ ಗುಣಮುಖರಾಗಿ ಬರಲಿ ಅಂತ ಸಹಸ್ರಾರು ಅಭಿಮಾನಿಗಳು ಆಪ್ತರು ಹಾರೈಸಿದ್ರು. ಒಂದು ರಿಪೋರ್ಟ್. ಅಭಿಮಾನಿಗಳು ಚೂರು ದುಃಖ ಅಷ್ಟೇ. ಭಾವುಕ ನಗುಮುಖದ ಶಿವಣ್ಣ ಭಾವುಕರಾಗಿದ್ರು. ಅಭಿಮಾನಿಗಳು ನೆನೆದು ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ಎದೆಯಲ್ಲಿ ನೋವು ಹೊತ್ತುಕೊಂಡಿದ್ರು. ಮಾತುಗಳು ಭಾರವಾಗಿದ್ವು. ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ ಶಿವಣ್ಣ
ಕನ್ನಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಕಾರಣ ಚಿಕಿತ್ಸೆಗಾಗಿ ಅಮೆರಿಕದತ್ತ ಪ್ರಯಾಣ ಬೆಳೆಸಿದ್ದಾರೆ. ನ್ಯೂಯಾರ್ಕ್ನ ಎಂಎಸ್ಕೆ ಕ್ಯಾನ್ಸರ್ ಸೆಂಟರ್ನಲ್ಲಿ ಶಿವಣ್ಣ ಚಿಕಿತ್ಸೆ ಪಡೆಯಲಿದ್ದಾರೆ. 24ರಂದು ಶಿವರಾಜ್ ಕುಮಾರ್ಗೆ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಇಂದು ಅಮೆರಿಕಾಗೆ ತೆರಳುವ ಮುನ್ನ ಶಿವಣ್ಣ ತಮ್ಮ ಮನೆಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತಾ ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಬಗ್ಗೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದೊಂದು ನೋವಿರುತ್ತೆ. ಐ ಬಿ ಬ್ಯಾಕ್ January 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. ಶಸ್ತ್ರಚಿಕಿತ್ಸೆಗೆ ಅಮೆರಿಕಾಗೆ ಹೋಗ್ತಾ ಇರೋ ಶಿವರಾಜ್ ಕುಮಾರ್ನ ನಟ ಸುದೀಪ್ ಭೇಟಿ ಮಾಡಿದ್ರು. ಶಿವಣ್ಣರನ್ನ ಅಪ್ಪಿ ಕಿಚ್ಚ ಕಣ್ಣೀರು ಹಾಕಿ ಧೈರ್ಯ ತುಂಬಿದ್ರು. ಅಭಿಮಾನಿಗಳು ಶಿವಣ್ಣನ ಮನೆ ಬಳಿ ಜಮಾಯಿಸಿದ್ರು. ಶಿವಣ್ಣ ಆದಷ್ಟು ಬೇಗ ಹುಷಾರಾಗಿ ಬರಲಿ ಎಂದು ಹಾರೈಸಿದ್ರು. ಚೆನ್ನಾಗಿದ್ದೇ ಇರ್ತೀರ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನನಗಿದ್ದಂಥ ಆತಂಕ ಇವತ್ತು ಬೆಳಗ್ಗೆಯಿಂದ ನನಗದು ಕಮ್ಮಿ ಆಗಿದೆ. 100% ನೀವು ಚೆನ್ನಾಗಿರ್ತೀರ. ನೀವು ಯಾವುದೇ ಥರದ್ದು ಆತಂಕಕ್ಕೆ ಒಳಗಾಗಬೇಡಿ, ನೀವು ಚೆನ್ನಾಗಿರ್ತೀರ ಶಿವಣ್ಣ. ಆದಷ್ಟು ಬೇಗ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಬನ್ನಿ. ಮತ್ತೆ ಹಿಟ್ ಸಿನಿಮಾಗಳನ್ನ ನೀಡಿ ಅದೇ ಎನರ್ಜಿಯಲ್ಲಿ ಎಲ್ಲರನ್ನೂ ರಂಜಿಸಿ. ಗೆಟ್ ವೆಲ್ ಸೂನ್ ಶಿವಣ್ಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿವಣ್ಣ ಭಾಳ ಸ್ಟ್ರಾಂಗ್ ಆಗಿ ಇದ್ದರು. ಮತ್ತು ಆ ಕೊನೆಗಳಿಗೆ ಎಲ್ಲರನ್ನು ನೋಡಿದಾಗ ಸ್ವಲ್ಪ ಇಮೋಷ್ನಲ್ ಆದರು ನಿಜವಾಗಿ. ಅದೇ ಎಷ್ಟಾದರೂ ಕೂಡ ಸಿಂಹದ ಮರಿ ಅಲ್ವಾ. ಆಮೇಲೆ ನಾವು ಆ ಟೈಮಲ್ಲಿ ಇರದೇನೂ ಇರೋಕ್ಕಾಗಲ್ಲ ಶಿವಣ್ಣ ಅವರನ್ನ ಅಲ್ಲಿಗೆ ಒಂದು ರೀತಿಯಲ್ಲಿ ಬೀಳ್ಕೊಟ್ಟಾಗ. ಆದರೆ ಒಂದು ಮಾತು ಹೇಳ, ಇವತ್ತೊಂದು ಅದ್ಭುತವಾದಂಥ ಸುದ್ದಿ ಬಂದಿದೆ. ಎಂಥ ಸುದ್ದಿ ಅಂತಂದರೆ ಬಹುಶಃ ಇದು ಇಡೀ ವಿಶ್ವಕ್ಕೆ ಖುಷಿಯಾಗುವಂಥ ಸುದ್ದಿ ಇದು. ಏನಪ್ಪ ಅಂತಂದರೆ ರಷ್ಯಾ ಕ್ಯಾನ್ಸರ್ಗೆ ಔಷಧವನ್ನು ಕಂಡುಹಿಡಿದಿದೆ. ಅದನ್ನು ಇಡೀ ವಿಶ್ವಕ್ಕೆ ಫ್ರೀಯಾಗಿ ಹಂಚ್ತಾರಂತೆ. ನೋಡಿ ಹೇಗೆ ಯಾವುದು ಪೋಲಿಯೋ ಡ್ರಾಪ್ಸನ್ನು ಫ್ರೀಯಾಗಿ ಹಂಚಲಾಯಿತು. ನೀವು ಅದಕ್ಕೆ ಪೇಟೆಂಟ್ ತೊಗೊಂಡ್ರೆ ಕೋಟ್ಯಾಂತರ ದುಡ್ಡಾಗತ್ತೆ, ಅದು ಬೇರೆ ವಿಚಾರ. ಆದರೆ ಫ್ರೀಯಾಗಿ ಹಂಚ್ತಾರಂತೆ. ಫ್ರೀಯಾಗಿ ಹಂಚಿದ್ರೆ ಈಗ ಪೋಲಿಯೋ ಡ್ರಾಪ್ಸ್ ಅಷ್ಟೇ. ಅವನು ಅದನ್ನು ಮಾಡ್ದಾತ ಮಹಾ ದೇವರಿಗೆ ಸಮಾನರಾದಾತ. ಅದಕ್ಕೇನಾದರೂ ಪೇಟೆಂಟ್ ಮಾಡಿದ್ದಿದ್ರೆ ವಿಪರೀತ ದುಡ್ಡು ಮಾಡಿದರೆ ಮುಟ್ಟೋಕ್ಕಾಗ್ತಾ ಇರಲಿಲ್ಲ. ಈಗ ಕ್ಯಾನ್ಸರ್ ಔಷಧವನ್ನು ರಷ್ಯಾ ಕಂಡು ಹಿಡಿದಿದೆ. ಅದನ್ನು ಅವರು ಫ್ರೀಯಾಗಿ ಕೊಡ್ತಾರಂತೆ. ಪ್ರತಿಯೊಬ್ಬರಿಗೂ ಕೂಡ, ಭಾರತೀಯರು ದೇಶ ವಿದೇಶ ಎಲ್ಲೆಲ್ಲಿ ಯಾರೆಲ್ಲ ಈ ಭೂಮಿ ಮೇಲೆ ಕ್ಯಾನ್ಸರ್ ಪೇಷಂಟ್ಗಳು ಇನ್ನು ಜೀವ ಇಲ್ಲ ಅಂತ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ರು, ಅವರಿಗೆಲ್ಲರೂ ಕೂಡ ಆಶಾಕಿರಣ ಮೂಡ್ತಾ ಇದೆ. ನಮ್ಮ ಶಿವಣ್ಣ ಸಿಂಹದ ಮರಿ ಥರನೇ ವಾಪಸ್ ಬರ್ತಾರೆ. ನಿಮ್ಮೆಲ್ಲರ ಹಾರೈಕೆ.